ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬೇವಿ. ನಾನು ದಿವಿಜಯ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈತ ನನ್ನ ಸ್ಟೂಡೆಂಟ್ ಸುಮುಖ. ಹಿಂದಿನ ವಿಡಿಯೋದಲ್ಲಿ ನಾವು ಕೀಟೋನ್ಸ್ ನಾಮನ್ಕ್ಲೇಚರ್ನ ಡಿಸ್ಕಸ್ ಮಾಡಿದ್ವಿ. ಕೀಟೋನ್ಸ್ ಅಂದರೆ ಏನು, ಕೀಟೋನ್ಸ್ನ ಯಾವ ರೀತಿ ನೇಮಿಂಗ್ ಮಾಡ್ತೀವಿ ಅನ್ನೋದನ್ನೆಲ್ಲ ತಿಳ್ಕೊಂಡಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕೀಟೋನ್ಸ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ, ಯಾವ್ಯಾವ ಡಿಫ್ರೆಂಟ್ ಮೆಥಡ್ಸಿಂದ ಕೀಟೋನ್ಸ್ನ ಪ್ರಿಪೇರ್ ಮಾಡ್ತೀವಿ ಅಂತ ನೋಡೋಣ. ಸೊ ಕೀಟೋನ್ಸ್ ಪ್ರಿಪರೇಷನ್ ಅಲ್ಲಿ 3 ಇಂಪಾರ್ಟೆಂಟ್ ರಿಯಾಕ್ಷನ್ ಇದೆ. ದೋಸ್ 3 ರಿಯಾಕ್ಷನ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಯುವರ್ ಎಕ್ಸಾಮಿನೇಷನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆ ಪ್ರಿಪ್ರೇಷನ್ ಮೆಥಡ್ಸ್ನ ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂದರೆ ಪ್ರಿಪ್ರೇಷನ್ ಆಫ್ ಕೀಟೋನ್ಸ್ ಫ್ರಮ್ ಅಸೈಲ್ ಕ್ಲೋರೈಡ್ಸ್. ಆರ್ ಇದೇ ಪರ್ಟಿಕ್ಯುಲರ್ ಕ್ವೆಶನ್ನ ನಿಮಗೆ ಇನ್ನೂ ಒಂಥರ ಕೇಳ್ತಾರೆ ಎಕ್ಸಾಮಲ್ಲಿ. How ketones are prepared by using dialkyl cadmium. This is the most important word you people have to remember. Okay. So dialkyl cadmium na use ಮಾಡಿ ಅಸೈಲ್ ಕ್ಲೋರೈಡ್ಸ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಹೇಗೆ ಕೀಟೋನ್ ಪ್ರಿಪೇರ್ ಆಗುತ್ತೆ. ಓಕೆ. ಸೊ ಅಸೈಲ್ ಕ್ಲೋರೈಡ್ ಅಂದ್ರೆ ಏನ್ ಬರಿತೀವಿ? 2RC++OCl. RC++OCl. Okay. So that is acyl chloride. So ಈ ಅಸೈಲ್ ಕ್ಲೋರೈಡ್ ಗೆ ನಾವೇನ ಆಡ್ ಮಾಡಬೇಕು? ಡೈ ಆಲ್ಕೈಲ್ ಕ್ಯಾಡ್ಮಿಯಂ. ಸೊ ಡೈ ಆಲ್ಕೈಲ್ ಕ್ಯಾಡ್ಮಿಯಂ ಅಂದ್ರೆ ಡೈ ರೆಫರ್ಸ್ ಟು 2 ಇರಬೇಕು. ಸೊ R2. ಡೈ ಆಲ್ಕೈಲ್ ಅಂದ್ರೆ 2 R ಗ್ರೂಪ್ ಇರಬೇಕು. ಸೊ R2 ಬರ್ಕೊಂಡಿದ್ದೀನಿ. ಕ್ಯಾಡ್ಮಿಯಂ ರೆಫರ್ಸ್ ಟು CD. ರೈಟ್. ಸೊ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ಯಾವ ಕ್ಯಾಟಲಿಸ್ಟ್ನ ಯೂಸ್ ಮಾಡ್ತೀವಿ? ಡ್ರೈ ಈಥರ್. ವೆರಿ ಗುಡ್. ಡ್ರೈ ಈಥರ್ ಕ್ಯಾಟಲಿಸ್ಟ್ನ ನಾವು ಈ ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ RCOCl ಅಲ್ಲಿ ಇದ್ದಂಥ Cl ರಿಮೂವ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಪ್ಲೇಸಿಗೆ ನಿಮಗೆ R ಬಂದು ಅಟ್ಯಾಚ್ ಆಗುತ್ತೆ. ಸೊ ಬಾಂಡ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕ್ಲೋರಿನ್ ವಿಲ್ ಬ್ರೇಕ್. ಓಕೆ. ಸೊ Cl ಬಂದು ಕ್ಯಾಡ್ಮಿಯಂ ಜೊತೆಗೆ ಅಟ್ಯಾಚ್ ಆಗುತ್ತೆ. R2 ಬಂದು Cl ಪ್ಲೇಸಲ್ಲಿ ರೀಪ್ಲೇಸ್ ಆಗುತ್ತೆ. ಓಕೆ. ಸೊ ಏನು ಪ್ರಾಡಕ್ಟ್ ಬರುತ್ತೆ ನಿಮಗೆ? RC++OR. RC++OR. ದಟ್ ಈಸ್ ನಥಿಂಗ್ ಬಟ್ ಕೀಟೋನ್. ಅದ್ರ ಜೊತೆಗೆ ಬೈ ಪ್ರಾಡಕ್ಟ್ ಏನು ಬರುತ್ತೆ? CdCl2 ಅಥವಾ ಕ್ಯಾಡ್ಮಿಯಂ ಕ್ಲೋರೈಡ್. ಓಕೆ. ಸೊ ಇಲ್ಲಿ ಈ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಐ ಹ್ಯಾವ್ ರಿಟನ್ 2 ಹಿಯರ್ ಆ್ಯಂಡ್ 2 moles ಆಫ್ ಕೀಟೋನ್. ಓಕೆ. ಸೊ 2 moles ಆಫ್ ಅಸೈಲ್ ಕ್ಲೋರೈಡ್ಸ್ನ ತಗೊಂಡ್ರೆ ಡೈಆಲ್ಕೈಲ್ ಕ್ಯಾಡ್ಮಿಯಂ ಜೊತೆಗೆ ಡ್ರೈ ಈಥರ್ ಪ್ರೆಸೆನ್ಸಲ್ಲಿ ರಿಯಾಕ್ಟ್ ಮಾಡಿಸಿದ್ರೆ ನಿನಗೆ ಕೀಟೋನ್ ಬರುತ್ತೆ. ಸೊ ದಿಸ್ ಈಸ್ ಅಸೈಲ್ ಕ್ಲೋರೈಡ್ ಆ್ಯಂಡ್ ದಿಸ್ ಈಸ್ ಕೀಟೋನ್. ಓಕೆ. So this is how you people have to remember the reaction by using dialkyl cadmium. Okay. So ಈಗ ನಾವು ಬರ್ದಿದ್ದು ಜನರಲ್ ರಿಯಾಕ್ಷನ್. ಓಕೆ. ಇದೇ ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ಒಂದು ಎಕ್ಸಾಂಪಲ್ ರಿಯಾಕ್ಷನ್ನ ಬರೆಯೋಣ. ಸೊ ಇದೇ ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ನಾನು ಎಕ್ಸಾಂಪಲ್ನ ತಗೊಳ್ತೀನಿ. ಎಕ್ಸಾಂಪಲ್ ಅಂದ್ರೆ ಏನು? R ಪ್ಲೇಸಲ್ಲಿ ಯಾವ್ದಾದ್ರು ಒಂದು ಆಲ್ಕೈಲ್ ಗ್ರೂಪ್ನ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ CH3. okay. CH3 COCl. okay. ಪ್ಲಸ್ R2 CD ತಗೋಬೇಕಲ್ವಾ? R2 ಪ್ಲೇಸಲ್ಲಿ ಇಲ್ಲಿ ಡಿಫ್ರೆಂಟ್ R ಗ್ರೂಪ್ ತಗೊಳ್ತೀನಿ. C2H5. C2H5 ಟ್ವೈಸ್ CD. ಓಕೆ. ಡೈಇಥೈಲ್ ಕ್ಯಾಡ್ಮಿಯಂ. ಯಾವುದು ಕ್ಯಾಟಲಿಸ್ಟ್ನ ಯೂಸ್ ಮಾಡ್ತೀವಿ? ಡ್ರೈ ಈಥರ್. ಓಕೆ. ಸೊ ಡ್ರೈ ಈಥರ್ ಕ್ಯಾಟಲಿಸ್ಟ್ನ ಯೂಸ್ ಮಾಡಿದಾಗ ಇಲ್ಲೇನಾಗುತ್ತೆ? ದ ಬಾಂಡ್ ಬಿಟ್ವೀನ್ Cl ಅಂಡ್ CO ವಿಲ್ ಬ್ರೇಕ್ ಡೌನ್. ಓಕೆ. ಸೊ Cl ಬಂದು CDಗೆ ಅಟ್ಯಾಚ್ ಆಗುತ್ತೆ. C2H5 ಕ್ಲೋರಿನ್ ಪ್ಲೇಸಲ್ಲಿ ರೀಪ್ಲೇಸ್ ಆಗುತ್ತೆ. ಸೊ ನಿಮ್ಗೆ ಏನು ಬರುತ್ತೆ? CH3 C++O C2H5 ಪ್ಲಸ್ CDCl2 ಪ್ಲಸ್ CDCl2.
ಓಕೆ. ಸೊ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡಬೇಕು, ಇಲ್ಲಿ 2 moles ಆಫ್ ಅಸೈಲ್ ಕ್ಲೋರೈಡ್ ತಗೊಬೇಕು. ಸೊ 2 moles ಆಫ್ ಕೀಟೋನ್ ಬರುತ್ತೆ. ಸೊ ಇದಕ್ಕೆ ನೇಮಿಂಗ್ ಮಾಡೋಣ. ಸೊ ಈ ಅಸೈಲ್ ಕ್ಲೋರೈಡ್ ಯಾವುದು, ಇದು ಅಸಿಟೈಲ್ ಗ್ರೂಪ್ ಇರೋದ್ರಿಂದ ಅಸಿಟೈಲ್ ಕ್ಲೋರೈಡ್, ಇದನ್ನ ಅಸಿಟೈಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ಸೊ ವೆನ್ ಯು ರಿಯಾಕ್ಟ್ಸ್ ಅಸಿಟೈಲ್ ಕ್ಲೋರೈಡ್ ವಿತ್ ಡೈಈಥೈಲ್ ಕ್ಯಾಡ್ಮಿಯಂ ಏನಾಗುತ್ತಪ್ಪ, ಬ್ಯೂಟೇನ್ ಬರುತ್ತೆ, ನಿಮಗೆ ಕೀಟೋನ್ ಬ್ಯೂಟಾನೋನ್ ಬರುತ್ತೆ. ಸೊ ದಿಸ್ ಈಸ್ ಹೌ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ದ ಡೈಆಲ್ಕೈಲ್ ಕ್ಯಾಡ್ಮಿಯಂ ರಿಯಾಕ್ಷನ್. ನಾನು ಫಸ್ಟ್ ಜನರಲ್ ರಿಯಾಕ್ಷನ್ನ ಬರೆದು ತೋರಿಸಿದ್ದೀನಿ, ಈಗ ನಿಮಗೆ ಎಕ್ಸಾಂಪಲ್ ರಿಯಾಕ್ಷನ್ನ ಬರೆದು ತೋರಿಸಿದ್ದೀನಿ. ಸೊ ನಿಮಗೆ ಈ ಕ್ವೆಶನ್ನ ಹೌ ಯು ಪೀಪಲ್ ಕ್ಯಾನ್ ಪ್ರಿಪೇರ್ ಕೀಟೋನ್ಸ್ ಫ್ರಮ್ ಅಸೈಲ್ ಕ್ಲೋರೈಡ್ಸ್ ಅಂತನಾರು ಕೇಳ್ಬೋದು, ಆರ್ ಗಿವ್ ದ ಪ್ರಿಪ್ರೇಷನ್ ರಿಯಾಕ್ಷನ್ ಆಫ್ ಕೀಟೋನ್ಸ್ ಫ್ರಮ್ ಡೈಆಲ್ಕೈಲ್ ಕ್ಯಾಡ್ಮಿಯಂ ಅಂತನಾರು ಕೇಳ್ಬೋದು. ಸೊ ಡೈಆಲ್ಕೈಲ್ ಕ್ಯಾಡ್ಮಿಯಂ ಅಂತ ಕೇಳಿದ್ರು ಇದೇ ರಿಯಾಕ್ಷನ್, ಅಸೈಲ್ ಕ್ಲೋರೈಡ್ ಅಂದ್ರೂ ಇದೇ ರಿಯಾಕ್ಷನ್. ಓಕೆ, ದಿಸ್ ಈಸ್ ದ ಫಸ್ಟ್ ಪ್ರಿಪ್ರೇಷನ್ ಮೆಥಡ್ ಇನ್ ಕೀಟೋನ್ಸ್. So next preparation method, second preparation method for the ketones, how ketones are prepared from nitriles. Nitriles na use ಮಾಡಿ ಹೇಗೆ ketones na prepare ಮಾಡೋದು ಅಂತ. This particular question can also be asked in the form of how ketones are prepared by using Grignard reagent. Okay, so ಇದು ಫಸ್ಟ್ ಏನು ಮಾಡಬೇಕು, ನೈಟ್ರೈಲ್ಸ್ ತಗೊಬೇಕು. ನೈಟ್ರೈಲ್ಸ್ ಅಂದರೆ RC ಟ್ರಿಪಲ್ ಬಾಂಡ್ N, RC ಟ್ರಿಪಲ್ ಬಾಂಡ್ N. ಸೊ ನೈಟ್ರೈಲ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕಬೇಕು. ಏನು ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾರ್ಮುಲಾ? RMGX, ರೈಟ್. ಸೊ RMGXನ ಹಾಕ್ತೀನಿ. ಸೊ ಆಲ್ಕೈಲ್ ಸೈನೈಡ್ ತಗೊಂಡಿದ್ದೀನಿ, ಅದಕ್ಕೆ RMGX ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕಿದ್ದೀನಿ. ಇಲ್ಲೂ ಕೂಡ ನಾವು ಡ್ರೈ ಈಥರ್ ಕ್ಯಾಟಲಿಸ್ಟ್ನೇ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಡ್ರೈ ಈಥರ್ ಕ್ಯಾಟಲಿಸ್ಟ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ಏನಾಗುತ್ತೆ ಅಂದರೆ ದಿಸ್ ಆರ್ ವಿಲ್ ಅಟ್ಯಾಚ್ ಟು ಕಾರ್ಬನ್. ಸೊ ಟ್ರಿಪಲ್ ಬಾಂಡ್ ಬ್ರೇಕ್ ಆಗಿ ಡಬಲ್ ಬಾಂಡ್ ಆಗುತ್ತೆ. ಆ್ಯಂಡ್ MgX ವಿಲ್ ಅಟ್ಯಾಚ್ ಟು ನೈಟ್ರೋಜನ್. ಓಕೆ, ಸೊ ಟ್ರಿಪಲ್ ಬಾಂಡ್ ಬ್ರೇಕ್ ಆಯಿತು ಅಂದರೆ ಇದನ್ನ ಏನಂತ ಬರಿತೀವಿ? RC ಡಬಲ್ ಬಾಂಡ್ N, ಎನ್ನಿಗೆ MgX ಅಟ್ಯಾಚ್ ಆಗಿದೆ, NMgX ಅಂತ ಬರಿತೀವಿ. ಸೊ ಇಲ್ಲಿ ಕಾರ್ಬನ್ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡೋದಕ್ಕೆ ಒಂದು R ಹೋಗಿ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ದಿಸ್ ಈಸ್ ದ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್. ನಮಗಿನ್ನೂ ಕೀಟೋನ್ ಬಂದಿಲ್ಲ. ನಮಗಿಲ್ಲಿ RC ಡಬಲ್ ಬಾಂಡ್ R ಇದೆ. ಓಕೆ, ಸೊ ಇಲ್ಲಿ ನಮ್ಗೇನು ಒಂದು ಎಕ್ಸ್ಟ್ರಾ ಬರಬೇಕು? ಆಕ್ಸಿಜನ್ ಬರಬೇಕು ಕೀಟೋನ್ ಆಗಬೇಕು ಅಂದರೆ. ಸೊ ಆಕ್ಸಿಜನ್ ಇಲ್ಲಿ ಬರಬೇಕು, NMgX ರಿಮೂವ್ ಆಗಬೇಕು. ಸೊ ಇದಕ್ಕೆ ನಾವೇನು ಮಾಡ್ತೀವಿ? ಆಸಿಡ್ ಹೈಡ್ರಾಲಿಸಿಸ್ ಮಾಡ್ತೀವಿ. ದಟ್ ಈಸ್ H3O ನ ಆ್ಯಡ್ ಮಾಡ್ತೀವಿ. ಇದನ್ನ ಏನಂತೀವಿ? ಆಸಿಡ್ ಹೈಡ್ರಾಲಿಸಿಸ್ ಅಂತ ಹೇಳ್ತೀವಿ. ವೆನ್ ಯು ಕಂಡಕ್ಟ್ ಆಸಿಡ್ ಹೈಡ್ರಾಲಿಸಿಸ್ ಟು ದಿಸ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್, ಈ NMgX ಏನಿದೆ ಅದು ರಿಮೂವ್ ಆಗುತ್ತೆ. ಈ H3O ಅಲ್ಲಿರುವಂಥ O ಬಂದು ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ದೇರ್ ಬೈ ಇಟ್ ವಿಲ್ ಫಾರ್ಮ್ RC ಡಬಲ್ ಬಾಂಡ್ OR. ದಟ್ ಈಸ್ ನಥಿಂಗ್ ಬಟ್ ಕೀಟೋನ್. ನಮಗೆ ಬರಬೇಕಿರೋಂಥ ಪ್ರಾಡಕ್ಟ್ ಕೀಟೋನ್ ಬಂತು. ಸೊ ಫಸ್ಟ್ ಏನು ಮಾಡ್ತೀವಿ? ಆಲ್ಕೈಲ್ ಸಯನೈಡ್ ತಗೊಳ್ತೀವಿ. ಆಲ್ಕೈಲ್ ಸಯನೈಡ್ ಈಸ್ ನಥಿಂಗ್ ಬಟ್ RC ಟ್ರಿಪಲ್ ಬಾಂಡ್ N. ಆಲ್ಕೈಲ್ ಸಯನೈಡ್ಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕ್ತೀವಿ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾರ್ಮುಲಾ ಏನು? RMGX. ಸೊ ವೆನ್ ಯು ಆಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಟು ಆಲ್ಕೈಲ್ ಸಯನೈಡ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್, ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಬರುತ್ತೆ. ಆ ಇಂಟರ್ಮೀಡಿಯೇಟ್ ಅಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಇರೋದು ಒಂದೇ ಒಂದು ಆಕ್ಸಿಜನ್. ಸೊ ಫಾರ್ ದಟ್ ವಿಲ್ ಪರ್ಫಾರ್ಮ್ ಆಸಿಡ್ ಹೈಡ್ರಾಲಿಸಿಸ್. ಅವಾಗ ನಮಗೆ ಕೀಟೋನ್ ಬರುತ್ತೆ. ದಿಸ್ ಈಸ್ ಹೌ you people can prepare ketones by Grignard reagent or by nitriles. Okay, so ಇವಾಗ ನಾನು ಬರೆದಿದ್ದು ಜನರಲ್ ರಿಯಾಕ್ಷನ್. ಅಗೇನ್ ಇದಕ್ಕೂ ಕೂಡ ಒಂದು ಎಕ್ಸಾಂಪಲ್ ರಿಯಾಕ್ಷನ್ನ ಬರೆಯೋಣ. ಓಕೆ.
ಸೊ ಈಗ ನಾವು ಜನರಲ್ ರಿಯಾಕ್ಷನ್ನ ಡಿಸ್ಕಸ್ ಮಾಡಾಯಿತು. ಸೇಮ್ ರಿಯಾಕ್ಷನಿಗೆ ನಾವು ಒಂದು ಎಕ್ಸಾಂಪಲ್ನ ತಗೊಳ್ಳೋಣ. ಸೊ ಎಕ್ಸಾಂಪಲ್ ನಾನು ಆರ್ ಗ್ರೂಪಲ್ಲಿ ಅಥವಾ ಆರ್ ಪ್ಲೇಸಲ್ಲಿ CH3ನ ತಗೊಳ್ತೀನಿ. ಸೊ RC∼N is nothing but CH3 C∼N. ಇನ್ನೊಂದು ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ತಗೋಬೇಕು. ಸೊ ನಾನಿಲ್ಲಿ ಸೇಮ್ ಆರ್ ಗ್ರೂಪ್ ತಗೊಳ್ಳಲ್ಲ, ಡಿಫ್ರೆಂಟ್ ಆರ್ ಗ್ರೂಪ್ ತಗೋತೀನಿ. C2H5 Mg X ಪ್ಲೇಸ್ ಅಲ್ಲಿ Br ತಗೊಂಡಿದ್ದೀನಿ, ಅಂದ್ರೆ ಹ್ಯಾಲೋಜನ್ ಬ್ರೋಮಿನ್ ನ ತಗೊಂಡಿದ್ದೀನಿ. ಓಕೆ, ವಿಚ್ ಇಸ್ ದ ಕ್ಯಾಟಲಿಸ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್? ಡ್ರೈ ಈಥರ್ ನ ಯೂಸ್ ಮಾಡ್ತೀವಿ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ. ಸೊ ಇಲ್ಲಿ ಏನಾಗುತ್ತೆ, ಕಾರ್ಬನ್ ಮತ್ತೆ ನೈಟ್ರೋಜನ್ ಮಧ್ಯದಲ್ಲಿ ಟ್ರಿಪಲ್ ಬಾಂಡ್ ಬ್ರೇಕ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಕಾರ್ಬನ್ಗೆ C2H5 ಬಂದು ಅಟ್ಯಾಚ್ ಆಗುತ್ತೆ, MgBr ಹೋಗಿ ನೈಟ್ರೋಜನ್ಗೆ ಅಟ್ಯಾಚ್ ಆಗುತ್ತೆ. ಸೊ ದೇರ್ ಬೈ ಇಟ್ ವಿಲ್ ಫಾರ್ಮ್ CH3 C ಡಬಲ್ ಬಾಂಡ್ N MgBr. ನೈಟ್ರೋಜನ್ಗೆ MgBr ಅಟ್ಯಾಚ್ ಆಯಿತು, ಟ್ರಿಪಲ್ ಬಾಂಡ್ ಇದ್ದಿದ್ದು ಡಬಲ್ ಬಾಂಡ್ ಆಯಿತು. ಸೊ ಫಾರ್ ದಟ್ ಕಾರ್ಬನ್ಗೆ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡೋದಕ್ಕೆ ಇನ್ನೊಂದು ಆರ್ ಗ್ರೂಪ್ ಅಂದರೆ C2H5 ಹೋಗಿ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಓಕೆ, ಸೊ ನಮಗೆ ಬೇಕಾಗಿರೋಂಥ ಪ್ರಾಡಕ್ಟ್ ಬರೋದಕ್ಕೆ ಇನ್ನು ಒಂದೇ ಒಂದು ಸ್ಟೆಪ್ ಹಾಕಿ, ದಟ್ ಮೀನ್ಸ್ ವಿ ರಿಕ್ವೈರ್ 1 ಆಕ್ಸಿಜನ್. ಸೊ ಒಂದೇ ಒಂದು ಆಕ್ಸಿಜನ್ ಬೇಕು ಮತ್ತು ನಮಗೆ NMgBr ರಿಮೂವ್ ಆಗಬೇಕು. ಸೊ ಫಾರ್ ದಟ್ ರೀಸನ್ ನಾವೇನು ಪರ್ಫಾರ್ಮ್ ಮಾಡ್ತೀವಿ? ಆಸಿಡ್ ಹೈಡ್ರಾಲಿಸಿಸ್. ಎಸ್, ಆಸಿಡ್ hydrolysis. So when you perform acid hydrolysis to this particular intermediate product, this NMgBr will move out. Trace amount ಅಲ್ಲಿ NMgBr ನಿಮಗೆ ರಿಮೂವ್ ಆಗುತ್ತೆ, ಆಕ್ಸಿಜನ್ ಬಂದು ಅಟ್ಯಾಚ್ ಆಗುತ್ತೆ. ಸೊ thereby you will get CH3 C double bond O C2H5 ಕೀಟೋನ್ ಬರುತ್ತೆ. ಸೊ ಇವಾಗ ನೇಮ್ ಬರೆಯೋಣ. ಓಕೆ, ಸೊ ಫಸ್ಟ್ ಒನ್ ನಾವು ಆಲ್ಕೈಲ್ ಸೈನೈಡ್ ಯಾವ್ದು ತಗೊಂಡಿದೀವಿ? ಮೀಥೈಲ್ ಗ್ರೂಪ್ ತಗೊಂಡಿದೀವಿ. ಮೀಥೈಲ್ ಸಯನೈಡ್. ಸೊ ಮೀಥೈಲ್ ಸಯನೈಡ್ ಆಗುತ್ತೆ. ದಿಸ್ ಮೀಥೈಲ್ ಸಯನೈಡ್ ರಿಯಾಕ್ಟ್ಸ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ನಾವಿಲ್ಲಿ ತಗೊಂಡಿರೋ ಎಕ್ಸಾಂಪಲ್ ಯಾವುದು? ಈಥೈಲ್ ಮೆಗ್ನೀಷಿಯಂ ಬ್ರೋಮೈಡ್. ಎಸ್, ಆರ್ ಗ್ರೂಪ್ ಅಲ್ಲಿ ಈಥೈಲ್ ತಗೊಂಡಿದೀವಿ, ಮೆಗ್ನೀಷಿಯಂ ಪ್ಲೇಸ್ ಹಾಗೆ ಇದೆ, ಹ್ಯಾಲೋಜನ್ ಬ್ರೋಮಿನ್ ತಗೊಂಡಿದ್ದೀನಿ. ಸೊ ದಟ್ಸ್ ವೈ ಇಟ್ ಈಸ್ ಈಥೈಲ್ ಮೆಗ್ನೀಷಿಯಂ ಬ್ರೋಮೈಡ್. ಸೊ ನಮಗೆ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಬರುತ್ತೆ, ಅದನ್ನು ಆಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ ಫೈನಲ್ ಕೀಟೋನ್ ಬರುತ್ತೆ. ಸೊ ಈ ಕೀಟೋನಲ್ಲಿ ನಮಗೆ ಟೋಟಲ್ 4 ಕಾರ್ಬನ್ ಆಟಮ್ಸ್ ಇದೆ. ದಟ್ಸ್ ವೈ ಇಟ್ಸ್ ನೇಮ್ ಈಸ್ ಬ್ಯೂಟಾನೋನ್. This is how you people can prepare ketones by using alkyl nitriles or Grignard reagent. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದ್ರೂ ಇದೇ ಕ್ವೆಶನ್ನೇ ಆನ್ಸರ್ ಮಾಡ್ತೀರಾ, ಅಥವಾ ಆಲ್ಕೈಲ್ ನೈಟ್ರೈಲ್ಸ್ ಇಲ್ಲ ಆಲ್ಕೈಲ್ ಸೈನೈಡ್ ಯಾವ ಥರನಾದ್ರು ಕೇಳ್ಬೋದು, ಮೂರಕ್ಕೂ ಇದೇ ಆನ್ಸರ್ ನಿಮಗೆ. ಸೊ ದಿಸ್ ಈಸ್ ದ ಸೆಕೆಂಡ್ ಮೆಥಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ketones. Next we'll have to move for the last method for the preparation of ketones. So the last method for the preparation of ketone, that is how you people can prepare ketones from benzene. ಬೆನ್ಸಿನ್ ನ ಯೂಸ್ ಮಾಡಿಕೊಂಡು ಕೀಟೋನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ, ಆರ್ ಹೌ ಕೀಟೋನ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಫ್ರಮ್ ಫ್ರೀಡೆಲ್ ಕ್ರಾಫ್ಟ್ಸ್ ರಿಯಾಕ್ಷನ್. ಫ್ರೀಡೆಲ್ ಕ್ರಾಫ್ಟ್ ಅನ್ನೋ ಸೈಂಟಿಸ್ಟ್ ಕೊಟ್ಟಂತ ರಿಯಾಕ್ಷನ್ ಇದು. ದಟ್ಸ್ ವೈ ವಿ ಹ್ಯಾವ್ ನೇಮ್ಡ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಬೈ ದೇರ್ ನೇಮ್ ಇಟ್ ಸೆಲ್ಫ್. ಸೊ ಈ ಎರಡೂ ಥರ ಕ್ವೆಶನ್ ಅರೈಸ್ ಮಾಡೋರು ನೀವು ಇದೇ ಆನ್ಸರ್ನೇ ಬರಿಬೇಕು. ಬೆನ್ಸಿನ್ನ ಯೂಸ್ ಮಾಡಿ ಹೇಗೆ ಕೀಟೋನ್ನ ಪ್ರಿಪೇರ್ ಮಾಡ್ತೀರಾ, ಆರ್ ಫ್ರೀಡೆಲ್ ಕ್ರಾಫ್ಟ್ಸ್ ರಿಯಾಕ್ಷನ್ನ ಹೇಗೆ ಕೀಟೋನ್ಸಲ್ಲಿ ಅಪ್ಲೈ ಮಾಡ್ತೀರಾ ಅಂತ. ಸೊ ಇದಕ್ಕೆ ಫಸ್ಟು ಬೆನ್ಸಿನ್ ತಗೋಬೇಕು ಅಂತ ಅವರೇ ಹೇಳಿದಾರಲ್ಲ. ಸೊ ಸ್ಟಾರ್ಟಿಂಗ್ ಮೆಟೀರಿಯಲ್ ಯಾವ್ದು ತಗೊಳ್ತೀವಿ? ಬೆನ್ಸಿನ್. ಓಕೆ, ಟು ದಿಸ್ ಬೆನ್ಸಿನ್ ನಾವು ಅಸೈಲ್ ಕ್ಲೋರೈಡ್ನ ಆ್ಯಡ್ ಮಾಡ್ತೀವಿ, RCOCl. ಇನ್ನೊಂದು ಪಾಯಿಂಟ್ ನೀವು ತುಂಬ ಚೆನ್ನಾಗಿ ನೆನ್ಪಿಟ್ಕೊಬೇಕು, ಏನು ಅಂದರೆ ಯಾವುದೇ ರಿಯಾಕ್ಷನ್ ಆಗಿರ್ಬೋದು, ಯಾವುದೇ ಚಾಪ್ಟರ್ದಾಗಿರ್ಬೋದು, ಇಫ್ ಯು ಪೀಪಲ್ ಆರ್ ಗೆಟಿಂಗ್ ದಟ್ ಕ್ವೆಶನ್ ಬೈ ದ ನೇಮ್ ಫ್ರೀಡೆಲ್ ಕ್ರಾಫ್ಟ್ಸ್, ವೆದರ್ ಇಟ್ ಮೇ ಬಿ ಫ್ರೀಡೆಲ್ ಕ್ರಾಫ್ಟ್ ಅಸೈಲೇಷನ್, ಆಲ್ಕೈಲೇಷನ್, ಅಥವಾ ಫ್ರೀಡೆಲ್ ಕ್ರಾಫ್ಟ್ ರಿಯಾಕ್ಷನ್, ಪ್ರಿಪ್ರೇಷನ್ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ ಯಾವುದಾದ್ರೂ ಆಗಿರ್ಬೋದು,
ಫ್ರೀಡಲ್ ಕ್ರಾಫ್ಟ್ ಅನ್ನೋ ನೇಮ್ ಬಂತು ಅಂದರೆ ಅಲ್ಲಿ ಒಂದೇ ಕೆಟಲಿಸ್ಟ್ನ ಯೂಸ್ ಮಾಡಿರ್ತಾರೆ, ದಟ್ ಈಸ್ anhydrous AlCl3. ಅನ್ಹೈಡ್ರಸ್ AlCl3. ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ನೇ ಫ್ರೀಡಲ್ ಕ್ರಾಫ್ಟ್ ಎಲ್ಲ ರಿಯಾಕ್ಷನಲ್ಲೂ ಯೂಸ್ ಮಾಡಿರ್ತಾರೆ. ಸೊ ಫ್ರೀಡಲ್ ಕ್ರಾಫ್ಟ್ ಅನ್ನೋ ನೇಮ್ ಬರ್ತಿದ್ದ ಹಾಗೆಯೇ ನೀವು ಈ ಪರ್ಟಿಕ್ಯುಲರ್ ಕ್ಯಾಟಲಿಸ್ಟ್ ನೇಮ್ನ ನೆನ್ಪಿಟ್ಕೊಬೇಕು. ಸೊ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ನ ಆ್ಯಡ್ ಮಾಡಿರ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಹೈಡ್ರೋಜನ್ ಬೆನ್ಸಿನಿಂದ ರಿಮೂವ್ ಆಗುತ್ತೆ. ಇಲ್ಲಿ ಕ್ಲೋರಿನ್ಗೂ ಮತ್ತು ಕಾರ್ಬನ್ಗೂ ಬಾಂಡ್ ಬ್ರೇಕ್ ಆಗುತ್ತೆ. ದಿಸ್ RCO ವಿಲ್ ಗೆಟ್ ಅಟ್ಯಾಚ್ ಟು ಬೆನ್ಸಿನ್. ಓಕೆ, ಸೊ ಫಾರ್ ದಟ್ ನಿಮ್ಗೆ ಏನಾಗುತ್ತೆ, ಬೆನ್ಸಿನಿಂದ ಒಂದು ಹೈಡ್ರೋಜನ್ ರಿಮೂವ್ ಆಗಿರುತ್ತೆ, C≡O R ಬಂದು ಬೆನ್ಸಿನಿಗೆ ಅಟ್ಯಾಚ್ ಆಗುತ್ತೆ. ಇಲ್ಲಿಂದ ರಿಮೂವ್ ಆದಂಥ ಒಂದು ಹೈಡ್ರೋಜನು ಮತ್ತು ಈ ಕ್ಲೋರಿನ್ ಕಂಬೈನ್ ಆಗಿ HCl ಫಾರ್ಮ್ ಆಗುತ್ತೆ. ದಟ್ ವಿಲ್ ಬಿ ಅ ಬೈ ಪ್ರಾಡಕ್ಟ್. ಓಕೆ, ಸೊ ಇಲ್ಲಿ ನಿಮ್ಗೆ ಯಾವ್ದು ತಗೊಂಡಿದ್ದೀರಾ, ಬೆನ್ಸಿನ್ ತಗೊಂಡಿದ್ದೀರಾ. ಸೊ ಬೆನ್ಸಿನ್ನ ನೀವು ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ತಗೊಂಡಿರೋದ್ರಿಂದ ನಿಮಗೆ ಬರೋವಂಥ ಕೀಟೋನಲ್ಲೂ ಬೆನ್ಸಿನ್ ರಿಂಗ್ ಇದ್ದೇ ಇರುತ್ತೆ. ಸೊ ಇಟ್ ಈಸ್ ಆರೋಮ್ಯಾಟಿಕ್ ಕೀಟೋನ್, ಯಾಕಂದರೆ ಇಟ್ ಕಂಟೈನ್ಸ್ ಬೆನ್ಸಿನ್ ರಿಂಗ್. ಓಕೆ, ಸೊ ಬೆನ್ಸಿನ್ ರಿಂಗ್ ಇರೋದ್ರಿಂದ ನಿಮಗೆ ಆರೋಮ್ಯಾಟಿಕ್ ಕೀಟೋನೇ ಈ ಪರ್ಟಿಕ್ಯುಲರ್ ಪ್ರಿಪ್ರೇಷನ್ ಮೆಥಡಿಂದ ಸಿಗೋದು. ಸೊ ದಿಸ್ ಈಸ್ ದ ಜನರಲ್ ರಿಯಾಕ್ಷನ್. ಇದೇ ಆರ್ ಪ್ಲೇಸಲ್ಲಿ ನೀನು ಯಾವುದಾದ್ರೂ ಒಂದು ಗ್ರೂಪ್ನ ತಗೊಂಡು ಅಥವಾ ಯಾವುದಾದ್ರು ಒಂದು ಎಕ್ಸಾಂಪಲ್ನ ತಗೊಂಡು ಕೀಟೋನ್ ಪ್ರಿಪ್ರೇಷನ್ ಮಾಡಿದ್ರೆ ದಟ್ ವಿಲ್ ಬಿ ದ ಎಕ್ಸಾಂಪಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್. ಇಲ್ಲಿ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ನಿಮಗೆ 2 ಟೈಪ್ ಆಫ್ ಎಕ್ಸಾಂಪಲ್ಸ್ನ ಪದೇ ಪದೇ ರಿಪೀಟ್ ಆಗಿ ನಿಮ್ಮ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಗಿವ್ ದ ಪ್ರಿಪ್ರೇಷನ್ ಆಫ್ ಅಸಿಟೋಫಿನೋನ್ ಬೈ ಫ್ರೀಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಆರ್ ಗಿವ್ ದ ಪ್ರಿಪ್ರೇಷನ್ ಆಫ್ ಬೆನ್ಜೋಫಿನೋನ್ ಬೈ ಫ್ರೀಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್. ಬೆನ್ಜೋಫಿನೋನ್ ಆ್ಯಂಡ್ ಅಸಿಟೋಫಿನೋನ್ ಎರಡನ್ನೂ ಹೇಗೆ ಪ್ರಿಪೇರ್ ಮಾಡೋದು ಅಂತ. ವೆನ್ ಯು ಪೀಪಲ್ ಆರ್ ಗೆಟ್ಟಿಂಗ್ ಕ್ವೆಶನ್ಸ್ ಲೈಕ್ ದಿಸ್, ಅಸಿಟೋಫಿನೋನ್ ಅಂತ ಬಂತು ಅಂದರೆ ಒಂದು ಆರೋಮ್ಯಾಟಿಕ್ ರಿಂಗ್ ಇರಲೇಬೇಕು, ಅಂದರೆ ಒಂದು ಬೆನ್ಸಿನ್ ರಿಂಗ್ ಇರಲೇಬೇಕು. ಸೊ ಬೆನ್ಸಿನ್ ರಿಂಗ್ ಇತ್ತು ಅಂದರೆ ನೀನು ಲಾಸ್ಟ್ 2 ಮೆಥಡ್ಸ್ನ ಮಾಡಿದ್ವಲ್ಲ ಪ್ರಿಪ್ರೇಷನು, ಅದರಲ್ಲಿ ಎಲ್ಲೂ ನಮಗೆ ಬೆನ್ಸಿನ್ ರಿಂಗ್ ಬಂದಿಲ್ಲ ಫೈನಲ್ ಕೀಟೋನಲ್ಲಿ. ಈ ಪರ್ಟಿಕ್ಯುಲರ್ ಪ್ರಿಪ್ರೇಷನ್ ಮೆಥಡಲ್ಲಿ ಮಾತ್ರ ನಿಮಗೆ ಬೆನ್ಸಿನ್ ರಿಂಗ್ ಇರೋದು. ಸೊ ಅಸಿಟೋಫಿನೋನ್ ಅಂತ ಬಂತು ಅಂದರೆ ಅಲ್ಲಿ ಬೆನ್ಸಿನ್ ರಿಂಗ್ ಇದೆ, ಫಿನೋನ್ ಅಂದರೆ ಬೆನ್ಸಿನ್ ರಿಂಗ್ ಇರುತ್ತೆ. ಸೊ ಥರ್ಡ್ ಪ್ರಿಪ್ರೇಷನ್ ಮೆಥಡೇ ಇದು. ಬೆನ್ಜೋಫಿನೋನ್ ಅಂದ್ರೂ ಅಲ್ಲೂ ಬೆನ್ಸಿನ್ ರಿಂಗ್ ಇದೆ, ಅದು ಕೂಡ ಥರ್ಡ್ ಪ್ರಿಪ್ರೇಷನ್ ಮೆಥಡ್. ಈ 2 ಪರ್ಟಿಕ್ಯುಲರ್ ಎಕ್ಸಾಂಪಲ್ನೇ ನಿಮಗೆ ಕ್ವೆಶನ್ ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ. ಓಕೆ, ಸೊ ವಿಲ್ ಗೋ ಥ್ರೂ ವಿತ್ ದೋಸ್ 2 ಎಕ್ಸಾಂಪಲ್ಸ್. ಸೊ ಇದರಲ್ಲಿ ನಮಗೆ ಫಸ್ಟ್ ಎಕ್ಸಾಂಪಲ್ ಅಸಿಟೋಫಿನೋನ್ನ ಹೇಗೆ ಪ್ರಿಪೇರ್ ಮಾಡೋದು ನೋಡೋಣ. ನೆಕ್ಸ್ಟ್ ವಿಲ್ ಗೋ ಥ್ರೂ ವಿತ್ ದ ಬೆನ್ಜೋಫಿನೋನ್. ಓಕೆ, ಸೊ ನಾವಿಲ್ಲೇನು ಮಾಡಬೇಕು, ಬೆನ್ಸಿನ್ನ ತಗೊಳ್ತೀವಿ. ಬೆನ್ಸಿನಿಗೆ RCOClನ ಆ್ಯಡ್ ಮಾಡಬೇಕು. ಇಲ್ಲಿ R ಗ್ರೂಪ್ನ ನೀನು CH3 ತಗೊಂಡ್ರೆ ನಿಮಗೆ ಫೈನಲ್ ಪ್ರಾಡಕ್ಟ್ ಅಸಿಟೋಫಿನೋನ್ ಬರುತ್ತೆ. ಓಕೆ, ವಾಟ್ ಈಸ್ ದ indicator or catalyst we are going to use in this? Anhydrous AlCl3. Anhydrous aluminum chloride. Since it is a Friedel Crafts reaction, ನಾವು ಇದೇ ಕ್ಯಾಟಲಿಸ್ಟ್ನ ಯೂಸ್ ಮಾಡೋದು. ಸೊ ಇಲ್ಲಿ ಕ್ಲೋರಿನ್ಗೂ ಮತ್ತು ಕಾರ್ಬನ್ಗೂ ಬಾಂಡ್ ಬ್ರೇಕ್ ಆಗುತ್ತೆ. ಈ CH3CO ಏನಿದೆ ದಟ್ ವಿಲ್ ಅಟ್ಯಾಚ್ ಟು ಬೆನ್ಸಿನ್ ರಿಂಗ್. ಓಕೆ, ಸೊ ಬೆನ್ಸಿನ್ ರಿಂಗಿಗೆ ಏನು ಅಟ್ಯಾಚ್ ಆಗುತ್ತೆ ಈಗ? COCH3. COCH3, C≡O CH3 ಅಟ್ಯಾಚ್ ಆಯಿತು. ಇಲ್ಲಿಂದ ಒಂದು ರಿಮೂವ್ ಆದಂಥ ಹೆಚ್ಚು ಈ Cl ಜೊತೆ ಕಂಬೈನ್ ಆಗಿ ನಿಮಗೆ HCl ಫಾರ್ಮೇಷನ್ ಆಗುತ್ತೆ. ದಟ್ ವಿಲ್ ಬಿ ದ ಬೈ ಪ್ರಾಡಕ್ಟ್. ಸೊ ಇಲ್ಲಿ CH3 ಬಂತು ಅಂದರೆ ನಾವು ಅದನ್ನು ಅಸಿಟೋ ಅಂತ ಹೇಳ್ತೀವಿ. ಬೆನ್ಸಿನ್ ರಿಂಗಿಗೆ CO ಕಾರ್ಬೋನಿಲ್ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ಫಿನೋನ್ ಅಂತೀವಿ. ಸೊ ವಾಟ್ಸ್ ದ ನೇಮ್? ಅಸಿಟೋಫಿನೋನ್. ಎಸ್, ಅಸಿಟೋಫಿನೋನ್ ಅಂತ ಯಾಕೆ ಬರಿತೀವಿ ಅಂದರೆ CH3 ನಿಮಗೆ ಅಸಿಟೋ ನೇಮ್ನ ಕೊಡುತ್ತೆ, ಬೆನ್ಸಿನ್ ರಿಂಗಿಗೆ C≡O ಇರೋದ್ರಿಂದ ಫಿನೋನ್ ಆಗುತ್ತೆ. ಸೊ ಬೆನ್ಸಿನ್ನ ತಗೊಂಡು ಅಸಿಟೈಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ
you will get acetophenone as final product. ಇದು ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್, ಇದು ಕೂಡ ತುಂಬ ಸಲ ಕೇಳಿದ್ದಾರೆ, ಗಿವ್ ದ ಪ್ರಿಪ್ರೇಷನ್ ಆಫ್ ಬೆನ್ಝೋಫಿನೋನ್. ಸೊ ಇಲ್ಲಿ ಏನು ಮಾಡ್ತೀರಾ, ಅಗೇನ್ ಸ್ಟಾರ್ಟಿಂಗ್ ಮೆಟೀರಿಯಲ್ ಬೆನ್ಝಿನ್ನೇ ತಗೊಳ್ತೀರಾ. ಇಲ್ಲಿ ನಾವು RCOCl ತಗೊಳ್ತೀವಲ್ಲ, ಅಲ್ಲಿ R ಗ್ರೂಪ್ನ ಸಿನ್ಸ್ ವಿ ಹ್ಯಾವ್ ಟು ಗೆಟ್ ಬೆನ್ಝೋಫಿನೋನ್, ನಾವೇನು ಮಾಡಬೇಕು, C6H5COCl ಅಂತನಾರು ತಗೋಬೋದು, ಅಥವಾ ಬೆನ್ಝಿನ್ ರಿಂಗ್ ವಿತ್ COCl ಅಂತನಾರು ಬರಿಬೋದು. ಓಕೆ, ಸೊ ಇಲ್ಲೂ ಅಷ್ಟೇ ನೀವು ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ನೇ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀರಾ. ಓಕೆ, ಅಗೇನ್ ಇಲ್ಲೂ ಕೂಡ ಕ್ಲೋರಿನ್ಗೆ ಮತ್ತು ಕಾರ್ಬನ್ಗೆ ಬಾಂಡ್ ಬ್ರೇಕ್ ಆಗುತ್ತೆ. ಇಷ್ಟು ಬಂದು ನಿಮಗೆ ಬೆನ್ಝಿನ್ ರಿಂಗಿಗೆ ಅಟ್ಯಾಚ್ ಆಗುತ್ತೆ. ಇಲ್ಲಿ ಬೆನ್ಝಿನ್ ರಿಂಗಲ್ಲಿ ಇಲ್ಲಿಂದ ರಿಮೂವ್ ಆದಂಥ ಹೆಚ್ಚು Cl ಜೊತೆ ಕಂಬೈನ್ ಆಗಿ HCl ಆಗಿ ಹೊರಟೋಗುತ್ತೆ. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್, 2 ಬೆನ್ಝಿನ್ ರಿಂಗ್ ಕನೆಕ್ಟೆಡ್ ಬೈ C ಡಬಲ್ ಬಾಂಡ್ O. ಸೊ ಇದನ್ನೇ ನಾವೇನಂತ ಹೇಳ್ತೀವಿ, ಬೆನ್ಝೋಫಿನೋನ್. ಒಂದು ಫಿನೈಲ್ ರಿಂಗಿಗೆ C ಡಬಲ್ ಬಾಂಡ್ O ಇತ್ತು ಅಂದರೆ ಫಿನೋನ್ ಅಂತೀವಿ. ಅದ್ರ ಜೊತೆಗೆ ಅಟ್ಯಾಚ್ ಆಗಿರೋದು ಇನ್ನೊಂದು ಫಿನೈಲ್ ರಿಂಗ್ ಆಗಿರೋದ್ರಿಂದ ದಿಸ್ ಈಸ್ ನೌನ್ ಆಸ್ ಬೆನ್ಝೋಫಿನೋನ್. ಇಲ್ಲಿ 2 ಫಿನೈಲ್ ರಿಂಗ್ ಇದೆ, ಅದಕ್ಕೆ ಬೆನ್ಝೋಫಿನೋನ್. ಇಲ್ಲಿ ಒಂದೇ ಫಿನೈಲ್ ರಿಂಗ್ ಇತ್ತು, ಅದಕ್ಕೆ ಇದು ಅಸಿಟೈಲ್ ಗ್ರೂಪ್ ಜೊತೆ ಇರೋದ್ರಿಂದ acetophenone. So benzene reacts with benzoyl chloride. When benzene reacts with benzoyl chloride in presence of anhydrous aluminum chloride, you will get benzophenols. ಈ ಎರಡು ಎಕ್ಸಾಂಪಲ್ನ ಪದೇ ಪದೇ ರಿಪೀಟ್ ಆಗಿ ಕೇಳಿದ್ದಾರೆ. ನಿಮಗೆ ಆಲ್ಮೋಸ್ಟ್ ಆಲ್ ಯಾವುದೇ ಪ್ರಿಪ್ರೇಷನ್ ಮೆಥಡ್ಸ್ನ ಕೇಳಿದ್ರೆ ದೇ ವೋಂಟ್ ಆಸ್ಕ್ ಯು ಟು ರೈಟ್ ಜನರಲ್ ರಿಯಾಕ್ಷನ್ನ ನಾವು ನಿಮಗೆ ಕಲಿಸ್ಕೊಡೋದು ಏನಕ್ಕೆ ಅಂದರೆ, ಯಾವುದೇ ಎಕ್ಸಾಂಪಲ್ನ ಕೇಳಿದ್ರು ಆ ಪರ್ಟಿಕ್ಯುಲರ್ ಜನರಲ್ ರಿಯಾಕ್ಷನಲ್ಲಿ ಪ್ಲೇಸಲ್ಲಿ ಅವ್ರು ಕೇಳಿರೋವಂಥ ಗ್ರೂಪ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಸಿಯಾಗಿ ರಿಯಾಕ್ಷನ್ನ ನೆನ್ಪಿಟ್ಕೊಬೋದು ಅಂತ. ಬಟ್ ನಿಮಗೆ ಮೋಸ್ಟ್ ಆಫ್ ದ ಕೇಸ್ ಜನರಲ್ ರಿಯಾಕ್ಷನ್ನ ಬರೆಯೋದಕ್ಕೆ ಕೇಳಲ್ಲ, ಅವರೇ ಎಕ್ಸಾಂಪಲ್ನ ಕೊಟ್ಟು ಈ ಥರ ಎಕ್ಸಾಂಪಲ್ ರಿಯಾಕ್ಷನ್ನೇ ಪ್ರಿಪೇರ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಯಾವ ಎಕ್ಸಾಂಪಲ್ ಕೊಟ್ಟಿದ್ದಾರೋ ಆ ಪರ್ಟಿಕ್ಯುಲರ್ ಪ್ರಿಪ್ರೇಷನ್ ಮೆಥಡ್ಸ್ನ ಬರಿಬೇಕು. These are the 3 important ketone preparation method. So first one ಏನು ಮಾಡಿದ್ವಿ, ಫಸ್ಟ್ ಒನ್ ಬೈ ಯೂಸಿಂಗ್ ಅಸೈಲ್ ಕ್ಲೋರೈಡ್ಸ್ ಆ್ಯಂಡ್ ಡೈಆಲ್ಕೈಲ್ ಕ್ಯಾಡ್ಮಿಯಮ್ ಮತ್ತು ಅಸೈಲ್ ಕ್ಲೋರೈಡ್ನ ಯೂಸ್ ಮಾಡಿ ಡ್ರೈ ಈಥರ್ ಪ್ರೆಸೆನ್ಸಲ್ಲಿ ನೀವು ಕೀಟೋನ್ನ ಪ್ರಿಪೇರ್ ಮಾಡ್ತೀರಾ. ದಟ್ ಈಸ್ ದ ಫಸ್ಟ್ ಪ್ರಿಪ್ರೇಷನ್ ಮೆಥಡ್. ಸೆಕೆಂಡ್ ಪ್ರಿಪ್ರೇಷನ್ ಮೆಥಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಯೂಸ್ ಮಾಡ್ತೀರಾ. ಅಲ್ಲಿ ನೀವು ಕೀಟೋನ್ನ ಫೈನಲ್ ಪ್ರಾಡಕ್ಟ್ ಆಗಿ ಪ್ರಿಪೇರ್ ಮಾಡ್ತೀರಾ. ದ ಲಾಸ್ಟ್ ಒನ್ ಈಸ್ ಬೆನ್ಝಿನ್ನ ಯೂಸ್ ಮಾಡಿಕೊಂಡು ಹೇಗೆ ಕೀಟೋನ್ನ ಪ್ರಿಪೇರ್ ಮಾಡೋದು ಅಂತ. ಸೊ ಇಲ್ಲಿ ಫ್ರೀಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಆಗಿರೋದ್ರಿಂದ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ನ ನಾವು ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಸೊ ದೀಸ್ 3 ಆರ್ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ ಫಾರ್ ದ ಪ್ರಿಪ್ರೇಷನ್ ಮೆಥಡ್ಸ್ ಆಫ್ ಕೀಟೋನ್ಸ್. ಸೊ ದೇರ್ ಬೈ ನಾವು ಕೀಟೋನ್ಸ್ ಪ್ರಿಪ್ರೇಷನ್ ಮೆಥಡ್ಸ್ನ ಮುಗಿಸಿದ್ದೀವಿ. ನೆಕ್ಸ್ಟ್, ಇದುವರೆಗೂ ನಾವು ಆಲ್ಡಿಹೈಡ್ ಮತ್ತು ಕೀಟೋನ್ ಎರಡರದ್ದು ಡೆಫಿನೇಷನ್, ಜನರಲ್ ಫಾರ್ಮುಲಾ, ಎಕ್ಸಾಂಪಲ್ಸ್, ನಾಮೆನ್ಕ್ಲೇಚರ್ ಆ್ಯಂಡ್ ಪ್ರಿಪ್ರೇಷನ್ನ ಸಪ್ರೇಟಾಗಿ ಓದಿದ್ವಿ. ನೆಕ್ಸ್ಟ್ ಪ್ರಾಪರ್ಟೀಸ್ ಬರುತ್ತೆ. ಓಕೆ, ಸೊ ಪ್ರಾಪರ್ಟೀಸ್ ಅಂತ ಬಂದಾಗ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಬೋತ್ ವಿಲ್ ಪೊಸೆಸ್ ಸಿಮಿಲರ್ ಪ್ರಾಪರ್ಟೀಸ್. ನೀನು ಆಲ್ಡಿಹೈಡ್ಗೆ ಏನು ಫಿಸಿಕಲ್ ಪ್ರಾಪರ್ಟಿ ಓದ್ತೀಯೋ ಅದನ್ನೇ ಕೀಟೋನ್ಸಿಗೆ ಓದ್ತೀಯ. ಇನ್ಸ್ಟೆಡ್ ಆಫ್ learning or instead of practicing those 2 physical properties twice, ನಾವೇನು ಮಾಡ್ತೀವಿ, ಒಟ್ಟಿಗೆ ಓದ್ತಾ ಹೋಗ್ತೀವಿ. ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಅಂತ ಓದ್ತಾ ಹೋಗ್ತೀವಿ. ಸಿನ್ಸ್ ದೇ ಶೋ ಸಿಮಿಲಾರಿಟಿ ಇನ್ ದೇರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸು ಎರಡೂ ಕೂಡ ಸೇಮ್ ಇರುತ್ತೆ. ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಬಂದರೆ ಆಲ್ಡಿಹೈಡು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ಹೇಗೆ ಬಿಹೇವ್ ಮಾಡುತ್ತೆ ಅಥವಾ ಹೇಗೆ ಆ ಪರ್ಟಿಕ್ಯುಲರ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗುತ್ತೆ, ಅದೇ ಥರನೇ ಕೀಟೋನ್ ಕೂಡ ಬಿಹೇವ್ ಮಾಡುತ್ತೆ. ಸೊ ಕೆಮಿಕಲ್ ಪ್ರಾಪರ್ಟೀಸ್ನ ಕೂಡ ಜೊತೆಲೇ ಓದ್ತೀವಿ. ನೆಕ್ಸ್ಟ್ ವಿಲ್ ಗೋ ಥ್ರೂ ವಿತ್ ದ ಪ್ರಾಪರ್ಟೀಸ್. ನೆಕ್ಸ್ಟ್ ಇದೆ. ಸೊ ಈ ವಿಡಿಯೋದಲ್ಲಿ ನಾವು
ಕೀಟೋನ್ಸ್ನ ಹೇಗೆ ಪ್ರಿಪೇರ್ ಮಾಡೋದು ಡಿಫ್ರೆಂಟ್ ಮೆಥಡ್ಸಿಂದ ಅನ್ನೋದನ್ನು ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕೀಟೋನ್ಸ್ ಮತ್ತು ಆಲ್ಡಿಹೈಡ್ಸ್ಗೆ ಇರುವಂಥ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮ ದಿವಿಗೆ ಸಂಸ್ಥೆಯಲ್ಲಿ ಇದೇ ರೀತಿ ನಾವು ಸ್ಟೂಡೆಂಟ್ಸ್ ಪಕ್ಕದಲ್ಲೇ ಕುಳಿತುಕೊಂಡು ಪಾಠಗಳನ್ನ ಹೇಳ್ಕೊಡ್ತೀವಿ. ಈ ಸದುಪಯೋಗನ ನೀವೆಲ್ಲರೂ ಬಳಸ್ಕೊಳ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀವಿ. ಧನ್ಯವಾದಗಳು.